ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಮಾಡೋದು ಏನಪ್ಪಾ ಅಂದ್ರ ದಿಲೀಪ್ ಸರ್ ಬಗ್ಗೆ. ಆಕ್ಚುಲಿ ನಾನು ಸ್ವಲ್ಪ ವಿಡಿಯೋ ಲೇಟ್ ಆಗ್ತದೆ ಬಿಕಾಸ್ ಆಫ್ ನಾನು ಒಂದು ಸ್ವಲ್ಪ ಬಿಜಿ ಶೆಡ್ಯೂಲ್ ಆಗಿದೆ. ಸೊ ಫೈನಲಿ ನಾನು ಲೇಟ್ ವಿಡಿಯೋ ಪೋಸ್ಟ್ ಮಾಡಿದ್ರು ಚಲೋ ಅನಿಸ್ತು ನನಗೆ. ಯಾಕಂದ್ರ ಅವ್ರ ಬಗ್ಗೆ ನನ್ಗೆ ಆಸ್ ಅ ಆರ್ಟಿಸ್ಟ್, as a director, as a like down to earth friend, like close friend ಅಂತ ಎಲ್ಲಾರ್ಗು ಎಲ್ಲ ಚಲೋ ರಿವ್ಯೂಸ್ ಇದ್ದು. ಬಟ್ ಅನ್ನೋನ್ ಪರ್ಸನ್ಸ್ಗೂ ಅವ್ರು ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿ ಒಂದು ಸೀರಿಯಲ್ ಒಳಗೆ ಆಫರ್ ಕೊಡೋದು. ಮತ್ತು ಆ ಹುಡುಗ ಫುಲ್ ಲೈಕ್ ನನ್ನ ಲೈಫ್ ಮುಗೀತು, ಇನ್ನು ಆರ್ಟಿಸ್ಟ್ ಲೈಫ್ ನನಗೆ ಆಗಂಗಿಲ್ಲ ಅಂತೇಳಿ ಊರಿಗೆ ಹೋದ ಹುಡುಗ ಅಂತವಂಗ ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿ ಅವ್ರು ಆಫರ್ ಕೊಟ್ಟು ಇವತ್ತು ಅವ್ರು ಸೀರಿಯಲ್ನಾಗೆಲ್ಲ ಒಂದು ಒಳ್ಳೆ ಹೆಸರು ತಗೊಂಡಾರ. ಸೊ ಇಂಥ ಒಂದು ವ್ಯಕ್ತಿತ್ವ ದಿಲೀಪ್ ರಾಜ್ ಸರ್ದ ಐತಿ ಅಂತ ಅನ್ನೋದು ಸೊ ಹೆಂಗ್ ಗೊತ್ತಾಗತ್ತಂದ್ರೆ, ಈಗ ಇದ್ದಾಗ ಏನ್ಪಾ ಇವೆಲ್ಲ ಗೊತ್ತಾಗಲ್ಲ. ಯಾವಾಗ ಆ ವ್ಯಕ್ತಿ ಇರಂಗಿಲ್ಲ ಭೂಮಿ ಮ್ಯಾಗ ಅವರು ಒಳ್ಳೆತನ ಮಾಡಿದ್ದೆಲ್ಲ ಗೊತ್ತಾಗ್ತೈತಿ. ಸೊ ಈ ಒಂದು ವಿಷಯ ನಂಗೆ ಹಂಚ್ಕೊಳಕ್ ವಿಡಿಯೋ ಮಾಡ್ಬೇಕನ್ನಿಸ್ತ. ಸೊ ಇಟ್ಸ್ ನಾಟ್ ಸೋ ಈಸಿ. ಒಂದು ಮನುಷ್ಯ ಆರ್ಟಿಸ್ಟ್ ಆಗಿ ಬಂದು ನನಗೆ ಯಾವುದು ಆಫರ್ ಸಿಕ್ಕಿಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ಅವ್ರ ಊರಿಗೆ ಹೋದಾಗ ಒಂದು ಹೋಪ್ಸ್ನ ಲಾಸ್ ಮಾಡ್ಕೊಂಡಾಗ ಹೊಳ್ಳಿ ಅಂತವಂಗ ಅನ್ನೋನ್ ಪರ್ಸನ್ ಅವಂಗ ಕಾಲ್ ಮಾಡಿ ನಿನಗೆ ಇಂಟ್ರೆಸ್ಟ್ ಐತೇನೆ ಅಂತ ಕೇಳಿ ಅವಂಗ ವಾಟ್ಸಪ್ ನಂಬರ್ ಹಾಕಿ ನಿನ್ನ ಫೋಟೋಸ್ ಪ್ರೊಫೈಲ್ ಕಳ್ಸಂತ ಹೇಳಿ ಹೊಳ್ಳಿ ಅವ್ರಿಗೆ ಕರೆದು ಒಂದು ಸೀರಿಯಲ್ನಾಗ ಲೀಡ್ ರೋಲ್ ಕೊಟ್ಟು ಅವ್ರ ಒಂದು ಇಂಡಸ್ಟ್ರಿ ಒಳಗೆ ಒಂದು ಬೆಳೆಯಾಕ ಒಂದು ವೇ ಮಾಡಿಕೊಟ್ರಲ್ಲ. ಹ್ಯಾಟ್ಸ್ ಆಫ್ ಟು ದಿಲೀಪ್ ರಾಜ್ ಸರ್. ಭಾಳ ಬೇಜಾರಾಗತ್ತೆ ಒಂದು ಸಣ್ಣ ಏಜ್ನಾಗ ಹೋಗ್ಬಿಟ್ರಂತಂದ ಒಳ್ಳೆ ವ್ಯಕ್ತಿ. ಮತ್ತು ಏನು ಹೇಳಕ್ ಆಗಲ್ರಿ. ದೇವರವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಫ್ಯಾಮಿಲಿಗೆಲ್ಲ ಒಂದು ಜಾಸ್ತಿ ಮಾತಾಡಕ್ ಆಗಂಗಿಲ್ಲ. ಓಕೆ ಫೈನ್, ಥ್ಯಾಂಕ್ ಯು.